ನೋಡ್ತಿರ್ಬೋದು ಟೈಮು 6:30 ಆಗಿದೆ. ಇವಾಗ ನಾವು ಎಲ್ಲೋ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಏನೋ ಕೊಡಿಸ್ತೀನಿ ಅಂತ ಹೇಳಿ ಅದಕ್ಕೇ ರೆಡಿ ಆಗಿದ್ದೀನಿ. ನಾನು ರೆಡಿ ನೋಡಿ, ಆಯಿಲ್ ಹಾಕಿದ್ದೀನಿ, ಹೊರಟಿದ್ವಿ. ಬಾ ಜಾನು. ಇವಾಗ ಕಾಫಿ ಎಲ್ಲ ಏನೂ ಕೊಟ್ಟಿಲ್ಲ ಅವ್ರಿಗೆ, ಹೋಗ್ಬಿಟ್ಟು ಬರೋಣ ಅಂತ. ನೋಡಿ ಹೀಟ್ರ್ ಹಾಕ್ಕೊಂಡು ಸ್ನಾನ ಮಾಡಿದ್ರಲ್ಲ, ನಮ್ಮ ಮನೆಯವರೆಲ್ಲ ಇಟ್ಟಿದ್ದಾರೆ. ನಮ್ಮ ಮನೆಯವ್ರು ನೋಡಿ ರೆಡಿ ಆಗ್ತಿದ್ದಾರೆ, ರೆಡಿ ಆಗಿದ್ದಾರೆ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು. ಆದರೂ ಕನ್ನಡಿ ಮುಂದೆ ನಿಂತ್ಕೊಳ್ಳೋದು ಗಂಡು ಮಕ್ಳು ಅಭ್ಯಾಸ ಅಲ್ವಾ, ಅಂದರೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೆ. ಹೆಣ್ಮಕ್ಳು ಅಂದರೆ ಮೇಕಪ್ ಮಾಡ್ಕೊಳಕ್ಕೆ ನಿಂತ್ಕೊತೀವಿ, ಗಂಡು ಮಕ್ಳು ಹಂಗಲ್ಲ, ಹೇರ್ ಸ್ಟೈಲ್ ಮಾಡ್ತಾನೇ ಇರ್ತಾರೆ. ಕಟಿಂಗ್ ಮಾಡಿಸಿದ್ದಾರೆ ಅಲ್ವಾ, ಏನೋ ಅವ್ರಿಗೆ ಹೇರ್ ನೋಡ್ಕೊಳ್ಳೋದ್ರಲ್ಲಿ ಏನೋ ತೃಪ್ತಿ, ಅದಕ್ಕೆ ನೋಡ್ಕೊಳ್ತವ್ರೆ. ವೈಟ್ ಸರಿ ಮಾಡ್ಕೊಳ್ಳಿ ಹೇರು. ಆಯ್ತು, ಸರಿ ಮಾಡ್ಕೊಂಡು ಆಯ್ತು. ನೋಡ್ಬೋದಲ್ವಾ? ನಿಜ ಕೊಡಿಸ್ತೀರಾ? ಏನು ಕೊಡಿಸ್ತೀರಾ ರೀ? ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ಸರ್ಪ್ರೈಸ್ ಅಂತೆ. ಸರ್ಪ್ರೈಸ್ ಅಂತ ಏನಿಲ್ಲ, ಒಂದಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನಲ್ಲಿ ಯಾವುದು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಹೋದ ನಂತರ ಯಾವ ಶಾಪಿಗೆ ಕರ್ಕೊಂಡು ಹೋಗ್ತಾರೋ ಅವ್ರು ನನಗೆ ಪಕ್ಕ ಕನ್ಫರ್ಮ್ ಆಗುತ್ತೆ. ಓಕೆನಾ? ಸರಿ, ಇವಾಗ ಹೊರಡೋಣ ನೋಡ್ರಿ. ಓಕೆ, ಇವಾಗ ಶಾಪ್ ಹತ್ರ ಹೋಗ್ಬಿಟ್ಟು ಆಮೇಲೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸರಿನಾ? ಬಾಯ್ ಫ್ರೆಂಡ್ಸ್. ಇಲ್ಲಿ ನಮ್ಮ ಮನೆ ಹತ್ರನೇ ಇರೋವಂಥ ಶಾಪ್ಗೆ ಬಂದಿದ್ದೀವಿ. ಮುಂಚೆನೂ ಕೇಳ್ಕೊಂಡು ಹೋಗಿದ್ವಿ, ಆವಾಗ ಊರಿಗೆಲ್ಲ ಹೋಗೋಕ್ಕಿತ್ತು, ಬೇಡ ಸ್ವಲ್ಪ ಅಮೌಂಟು ಪ್ರಾಬ್ಲಮ್ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಯಾಕೆಂದರೆ ನಮ್ಮ ಮನೆಯವರು ಒಬ್ಬರೇ ಕೆಲಸ ಮಾಡೋದ್ರಿಂದ ಮೇಂಟೆನೆನ್ಸ್ಗೆಲ್ಲ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ ತಿಂಗಳಾದರೂ ತೊಗೊಳ್ಳೋಣ ಅಂತ, ಇದೇನಿಲ್ಲ ಅಂದ್ರೂ ಒಂದು 5 ತಿಂಗಳಿಂದ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ತೊಗೋಬೇಕು ಅಂತ. ಆದರೆ ತೊಗೊಳಕ್ಕಾಗಿರಲಿಲ್ಲ. ಹಾಗಾಗಿನೇ ಇಲ್ಲಿ ಇವಾಗ ಬಂದ್ವಿ. ನಮ್ಮ ಮನೆಯವರು ಬೇರೆ ಬೇರೆ ಶಾಪ್ ನೇಮ್ ಹೇಳಿದರು, ಇಷ್ಟರಲ್ಲಿ ಯಾವುದಾದ್ರು ಒಂದು ತೊಗೊಬರೋಣ ಅಂತ. ಅಂತೂ ಫೈನಲಿ ನಾನು ನಮ್ಮ ಮನೆ ಹತ್ರದಿಂದ ಹೊರಟಾಗಿಂದನೂ ಯಾವ ಶಾಪಿಗೆ ಹೋಗ್ತಾರೆ ಅಂತ ನೋಡಿಕೊಂಡೇ ಬರ್ತಿದ್ದೆ. ಅಂತೂ ಫೈನಲಿ ಈ ಶಾಪ್ಗೆ ಬಂದ್ವಿ. ಇಲ್ಲಿ ಬರ್ತಿದ್ದಾಗೆ ಗೊತ್ತಾಯಿತು ನಾವೇನು ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದೀವಿ, ಮನೆಯಲ್ಲಿ ಇದರ ಅವಶ್ಯಕತೆ ತುಂಬ ಅಂದರೆ ತುಂಬಾ ಇದೆ ನಮಗೆ. ಯಾಕೆ ಅಂದರೆ ಹಾಲಲ್ಲಿ ಕುತ್ಕೊಳ್ಳೋಕ್ಕಿರ್ಬೋದು ಅಥವಾ ಏನಕ್ಕೆ ಒಂದು ಇದ್ರೂ ಕೂಡ ಒಂದು ಚೆನ್ನಾಗಿರುತ್ತೆ. ಜಾಗ ಇಕ್ಕಟ್ಟು ಅನಿಸಿದ್ರೂ ನಮಗೆ ಕಂಫರ್ಟೇಬಲ್ ಇದೆ ಅಂತ ಹೇಳಿಬಿಟ್ಟು, ಇರೋದು 2 ಜನಕ್ಕೆ ಮೇಂಟೈನ್ ಆಗುತ್ತೆ, ಅಷ್ಟು ಏನು ಸ್ಪೇಸ್ ತೊಗೊಳ್ಳಲ್ಲ ಅಂತ ಹೇಳಿ ನಾವು ತೊಗೊಂಡು ಬಂದಿದ್ವಿ. ನಮ್ಮ ಮನೆಗೆ ಬರೋದೇ ನಮ್ಮ ಅಪ್ಪ ಅಮ್ಮ, ಅದು ಬಿಟ್ಟು ಇನ್ಯಾರೂ ಬರೋಲ್ಲ. ನನ್ನ ತಮ್ಮ ಬರ್ತಾನೆ, ಅದು ಅವಾಗವಾಗ ಬಂದು ಒಂದು ನೈಟ್ ಇದ್ಬಿಟ್ಟು ಅವ್ನ ಕೆಲ್ಸಕ್ಕೆ ಅವ್ನು ಹೊರಟ್ಬಿಡ್ತಾನೆ. ಹಾಗೆ ನೋಡಿದ್ರಿ ಕಾಟ್ ತೊಗೊಂಬಂದಿದ್ದೀವಿ, ದಿವಾನ್ ಕಾಟು. ಸೊ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಖುಷಿ ಇದೆ ಇವತ್ತು. ಹಸ್ಬೆಂಡ್ಗೂ ಅಷ್ಟೇ. ಹಸ್ಬೆಂಡ್ ಕೂಡ ಏನಂದರೆ ಸಂಜೆ ಡ್ಯೂಟಿಯಿಂದ ಹೊರಟಾಗ ಫೋನ್ ಮಾಡೋರು. ಬೈ ಚಾನ್ಸ್ ನಾನೇನಾದರೂ ಸ್ವಲ್ಪ ಜೋರು ಮಾತಾಡೋದು ಅಥವಾ ಸ್ವಲ್ಪ ಉಲ್ಟಾ ಮಾತಾಡೋದು ಅಥವಾ ಕೇರ್ಲೆಸ್ಸಾಗಿ ಮಾತಾಡಿದ್ರೆ ಅವತ್ತು ಕ್ಯಾನ್ಸಲ್ಲು. ಇದೇ ರೀತಿ ಕ್ಯಾನ್ಸಲ್ ಮಾಡಿ 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 ಅಂತೂ ಫೈನಲಿ ತೊಗೊಂಡು ಬಂದ್ವಿ. ತುಂಬ ಅಂದರೆ ತುಂಬ ಖುಷಿ ಇದೆ ನಮಗಂತೂ. ಅದರಲ್ಲೆಲ್ಲ ಡಸ್ಟ್ ಇರುತ್ತೆ ಅಂತ ಹೇಳಿ ಹಸ್ಬೆಂಡು ಬಟ್ಟೆನಲ್ಲೆಲ್ಲ ನೀಟಾಗಿ ಒರೆಸ್ತಿದ್ದಾರೆ. ನಾನು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಹಸ್ಬೆಂಡು ಕೂಡ ಅಷ್ಟೇ, ಇದನ್ನು ತೊಗೊಬರ್ಬೇಕು, ಇರಲಿ ನಮ್ಗೆ ಬೇಕಾಗತ್ತೆ ಅನ್ನೋ ಒಂದು ಇದರಿಂದನೇ ನಾವೇನೇ ತೊಗೊಂಡ್ರು ಅಷ್ಟೇ ಫಸ್ಟ್ ಇಬ್ಬರು ಕೂಡ ಡಿಸ್ಕಷನ್ ಮಾಡ್ತೀವಿ. ನೋಡಿದ್ದೆಲ್ಲನೂ ತೊಗೊಳ್ಬೇಕು ಅನ್ನೋದು ಮನುಷ್ಯನ ಹುಟ್ಟು ಗುಣ, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಸೆ ಪಟ್ಟಿದ್ದೆಲ್ಲನೂ ಬೇಕು ಅನಿಸುತ್ತೆ. ಆದರೆ ನಮಗೆ ಯಾವುದು ನೆಸೆಸಿಟಿ ಇದೆ ಅಂತ ನೋಡಿಕೊಂಡು ತೊಗೊಳೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಸೊ ಇದೇ ಖುಷಿನಲ್ಲಿ ಇವಾಗ ಹಸ್ಬೆಂಡ್ ಕೂಡ ಅಲ್ಲಿ ಕೂತ್ಕೊಂಡಿದ್ದಾರೆ. ಇದಾದ ನಂತರ ಹಾಗೆ ಹೆಸರು ಕಾಳನ್ನು ನೆನೆಸಿ ಅದು ಮೊಳಕೆ ಬಂದ ನಂತರ ನೋಡಿ ಈ ಥರ ಒಗ್ಗರಣೆ ಮಾಡಿ ಕೊಟ್ಟಿದ್ದೀನಿ. ಅವರು ತಿನ್ಕೊಂಡ ನಂತರ ಇವತ್ತು ಕಾಟ್ ಕೊಡಿಸ್ಬಿಟ್ಟು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತಲೇ ಅವರು ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದುಬಿಟ್ಟು ಆವಾಗ ಬ್ಯಾಗಿಂದ ಎತ್ಕೊಂಡ್ರು. ನಾನು ಮೋಸ್ಟ್ಲಿ ಇದನ್ನು ನೋಡಿಬಿಟ್ಟು ಸ್ವೀಟ್ ಎಲ್ಲ ತೊಗೊಂಡು ಬಂದಿರ್ತಾರೆ ಅಂತ ಫುಲ್ ಖುಷಿ ಆಗೋದೆ. ಏನಪ್ಪ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದಾರೆ ಇವತ್ತು ಅಂತ. ಆಮೇಲೆ ಹೇಳ್ತಾಯಿದ್ರು, ನೋಡು ಮಾವಳ್ಳಿ ಟಿಫನ್ ಸೆಂಟರಿಂದ ತೊಗೊಂಬಂದಿದ್ದೀನಿ ಇವತ್ತು ಅಂತ. ನಾವು ಏನೇ ತೊಗೊಂಡ್ರು ಕೂಡ ಅಲ್ಲಿ ಇವ್ರಿಗೆ ಫ್ರೀ ಅಂತ ಏನೂ ಕೊಡಲ್ಲ, ಕಾಸು ಕೊಟ್ಟೆ ತೊಗೋಬೇಕು. ಅಂತೂ ಫೈನಲಿ ಓಪನ್ ಮಾಡ್ತಿದ್ದಾರೆ. ನನಗಂತೂ ಫುಲ್ ಖುಷಿ ಇದೆ. ಸ್ವೀಟ್ ಅಂತ ನಾನು ಅಂದ್ಕೊಂಡಿದ್ದೀನಿ, ಆದರೆ ಅದು ಸ್ವೀಟ್ ಆಗಿರಲಿಲ್ಲ, ಒಬ್ಬಟ್ಟು. ಅಲ್ಲಿ ಕಾಯಿ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ಇದು ಬಂದುಬಿಟ್ಟು ಹಲಸಿನ ಹಣ್ಣಿನ ಒಬ್ಬಟ್ಟು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ನೋಡಿದ ತಕ್ಷಣ ಫುಲ್ ಶಾಕ್ ಆಗೋಯಿತು. ಅರೆ ಸ್ವೀಟ್ ಎಲ್ಲ ತೊಗೊಂಡು ಬಂದಿರ್ತೀರಂದರೆ ಒಬ್ಬಟ್ಟು ತೊಗೊಂಡು ಬಂದಿದ್ದೀರಲ್ಲ ಅಂತ. ನಿಂಗೆ ಇಷ್ಟ ಆಗಲಿಲ್ವ ಅಂದಿದ್ದು. ಖಂಡಿತ ಇಷ್ಟ ಆಯಿತು ಅಂತ ಹೇಳಿದೆ. ಅದಾದ ನಂತರ ಡಿನ್ನರ್ ಪ್ರಿಪೇರ್ ಮಾಡೋಣ ಅಂತ ಬಂದೆ. ಸೊ ಡಿನ್ನರ್ಗೆ ನೋಡ್ತಿರ್ಬೋದು, ಮೊದಲು ಒಂದು ಕಡಾಯಿನಲ್ಲಿ ಎಣ್ಣೆನ ಹಾಕ್ಕೊಂಡು ಮಸಾಲೆ ಐಟಮ್ ಎಲ್ಲ ಹಾಕಿದ್ದೀನಿ. ಚಕ್ಕೆ, ಲವಂಗ, ಸೋಂಪು ಕಾಳು, ಹಾಗೆಯೇ
ಮರಾಠಿ ಮೊಗ್ಗು ಮತ್ತು ಏಲಕ್ಕಿ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಟೊಮೊಟೊ ಹಣ್ಣು ಹಾಕಿದ್ದೀನಿ. ಏನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಜಸ್ಟ್ ಹಸಿ ವಾಸನೆ ಹೋಗೋವರೆಗೆ. ರುಬ್ಕೊಳ್ಳಿಕ್ಕೆ ನಾನು ಮಾಡ್ಕೊಳ್ತಾ ಇರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಸಾಕು, ಇಷ್ಟನ್ನು ನಾನು ಫ್ರೈ ಮಾಡ್ಕೊಳ್ತೀನಿ. ನಾನು ಲಾಸ್ಟ್ಗೆ ಆಮೇಲಿಂದ ನಿಮಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳುವಾಗ ಏನೆಲ್ಲ ಹಾಕ್ಕೊಳ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಇದು ತೆಂಗಿನಕಾಯಿ ಎಲ್ಲ ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಇದೇ ಕಡಾಯಿಗೆ ವಾಶ್ ಮಾಡಿಕೊಂಡು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಒಂದು ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಆ ಒಂದು ಪಾತ್ರೆಯಲ್ಲಿ. ಅದಾದ ನಂತರ ತೊಳ್ಕೊಂಡು ಇಟ್ಕೊಂಡಿರೋಂತಹ ಪಾಲಕ್ ಸೊಪ್ಪನ್ನು ಕೂಡ ಅದರೊಳಗಡೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿರೋ ಕಾರಣ ನೋಡ್ತಾ ಇದ್ದೀನಿ ನೀರಿನ ಸ್ವಲ್ಪ ಬೇಕಾಗತ್ತಾ ಅಂತ. ಇವಾಗ ಅದಕ್ಕೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿಕಾಯನ್ನು ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೋಡ್ತಿರ್ಬೋದು, ಸ್ವಲ್ಪ ಹಾಗೆ ಪ್ರೆಸ್ ಮಾಡಿದೆ ಒಳಗೆ ಹೋಗುತ್ತಾ ಅಂತ ಸರಿ ಅಂತ ಹೇಳಿಬಿಟ್ಟು ಹಾಗೇ ಬಿಟ್ಬಿಟ್ಟಿನಿ. ಸ್ವಲ್ಪ ನೀರು ಬಿಸಿಗೆ ಹಾಕ್ತಿದ್ದಂಗೆ ಸೊಪ್ಪನ್ನು ಹಾಕ್ಕೋಬೇಕು, ಹಾಗೆ ತಣ್ಣನೆ ನೀರಿಗೆ ಹಾಕ್ಕೊಳ್ಳೋದು ಬೇಡ. ಇವಾಗ ಲೈಟಾಗಿ ಕುದಿ ಬರ್ತಿದೆ. ಈ ಟೈಮ್ನಲ್ಲಿ ಲಿಡನ್ನು ಕ್ಲೋಸ್ ಮಾಡ್ತೀನಿ. ಒಂದು 5 ಮಿನಿಟ್ಸ್ ಬಿಡೋ ಅಷ್ಟರಲ್ಲೇ ಚೆನ್ನಾಗಿ ನೋಡಿ ಈ ರೀತಿಯಲ್ಲಿ ಆಗಿರುತ್ತೆ, ಮೆತ್ತಗಾಗಿರುತ್ತೆ. ಸಾಕು, ಇಷ್ಟ ಆದರೆ ಸಾಕು, ಒಂದು 5-10 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಸೊ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊತೀನಿ. ಸ್ಟವೆಲ್ಲ ಆಫ್ ಮಾಡಿಕೊಂಡು ಈ ಸೊಪ್ಪನ್ನು ನಾನು ಬೇರೆ ತಟ್ಟೆಗೆ ಎತ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಎತ್ಕೊಳ್ತಿಲ್ಲ, ತಟ್ಟೆಗೆ ಎತ್ಕೊಂಡ್ಬಿಟ್ಟು ಅದು ಬೇಗ ತಣ್ಣಗಾಗಲಿ ಅಂತ. ಏಕೆಂದರೆ ಸ್ವಲ್ಪ ಲೇಟ್ ಆಗಿದೆ, ಬೇಗ ಮಾಡಬೇಕಲ್ವ ಅಡುಗೆನ. ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಹಾಗೆ ಸೊಪ್ಪನ್ನು ತಟ್ಟೆಗೆ ಹಾಕಿದ್ದೀನಿ. ಈ ಒಂದು ಬಕೆಟಲ್ಲಿ ಸ್ವಲ್ಪ ನೀರನ್ನು ಇಟ್ಬಿಟ್ಟು ಅದರೊಳಗಡೆ ಈ ಒಂದು ತಟ್ಟೆನ ಇಟ್ಟಿರೋದ್ರಿಂದ ಬೇಗ ತಣ್ಣಗಾಗುತ್ತೆ ಅಂತ ನಾನು ಯಾವಾಗಲೂ ಏನೇ ರುಬ್ಕೊಳ್ಳೋದಾದರೂ ಹೀಗೆ ಮಾಡ್ತೀನಿ. ಆವಾಗಲೇ ಫ್ರೈ ಮಾಡ್ಕೊಂಡಂಥ ಮಸಾಲೆ ಅದ್ರ ಜೊತೆಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಬೆಳ್ಳುಳ್ಳಿ, 1-2 ಸ್ಪೂನಷ್ಟು ಹುರ್ಗಡ್ಲೆ, 1 ಸ್ಪೂನಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಪನ್ನೀರನ್ನು ಈ ರೀತಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಕಡಾಯಿನಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಅದಕ್ಕೆ ಸಾಸಿವೆ ಹಾಗೆಯೇ ಜೀರಿಗೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದು ಚಿಟಪಟ ಅಂದ ನಂತರ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಗಡ್ಡೆಯಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ. ಅದಾದ ನಂತರ ಕರಿಬೇವನ್ನು ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ಹಾಕ್ಕೊಂಡ್ರೆ ಸಿಡಿದ್ಬಿಡುತ್ತೆ ಅಂತ ನಾನು ಹಾಕೋದಿಲ್ಲ. ಇದೆಲ್ಲ ಆದ ನಂತರ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಾರಿ, ಗೋಡಂಬಿ ಮತ್ತು ಹುರ್ಗಡ್ಲೆ ಹಾಕಿದ್ದು ವಿಡಿಯೋ ಸ್ಕಿಪ್ ಆಗಿದೆ. ಈ ಮಸಾಲೆಯನ್ನು ನೋಡಿ ಇವಾಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಈ ಒಂದು ಹಸಿ ವಾಸನೆ ಎಲ್ಲ ಹೋಗಬೇಕು. ಏಕೆಂದರೆ ಪಾಲಕ್ ಸೊಪ್ಪುದು ಸ್ವಲ್ಪ ಹಾಗೇ ಇರುತ್ತೆ ವಾಸನೆ. ಹಾಗಾಗಿನೇ ಈ ಒಂದು ಒಗ್ಗರಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡಷ್ಟು ಅದ್ರ ಸ್ಮೆಲ್ಲು ಬರೋದಿಲ್ಲ ಅಷ್ಟು. ಆವಾಗ ಚೆನ್ನಾಗಿ ಪನ್ನೀರ್ಗೆ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ಚೆನ್ನಾಗಿ ತಿರ್ಗಿಸ್ಕೊಂಡ ನಂತರ ಇವಾಗ ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಕುದಿಲಿಕ್ಕೆ ಅಂತ ಬಿಡ್ತೀನಿ. ನೋಡಿ, ಇಷ್ಟು ಹದದಲ್ಲಿದ್ದರೆ ಸಾಕಾಗುತ್ತೆ, ಆಮೇಲೆ ಅದು ಗಟ್ಟಿ ಹಾಗೇ ಆಗುತ್ತೆ. ಇವಾಗ 1 ಸ್ಪೂನಷ್ಟು ನಾನಿವಾಗ ಧನಿಯಾ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಪೌಡರ್, ಗರಂ ಮಸಾಲವನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಕುದಿ ಬರಲಿ ಅನ್ನೋ ಕಾರಣಕ್ಕೆ. 1 ಕುದಿ ಬಂದ ನಂತರ ನಾನಿವಾಗ ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಗನೆ ಬೆಂದ್ಬಿಡುತ್ತೆ ಹಸಿ ಬಟಾಣಿ. ನೋಡಿ, ಇವಾಗ ಹಸಿ ಬಟಾಣಿ ಹಾಕಿದ ನಂತರ ನಾನು ತಿರುಗಿಸ್ಕೊಂಡು ಕುದಿಸಿದ್ದೆ ಚೆನ್ನಾಗಿ. ಇವಾಗ ನೋಡ್ತಿರ್ಬೋದು, ಬಟಾಣಿ ಕೂಡ ಬೆಂದಿತ್ತು. ಅದನ್ನು ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿರೋ ಕಾರಣ ನಿಮಗೆ ತೋರಿಸ್ಲಿಕ್ಕಾಗಿಲ್ಲ. ಈ ಟೈಮ್ನಲ್ಲಿ ನೋಡಿ, ಪನ್ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ರೆಡಿ ಆಗಿದೆ. ಇನ್ನು ಪನ್ನೀರ್ ಜೊತೆಗೆ ಇನ್ನೂ ಸ್ವಲ್ಪ ಕುದಿ ಬಂತು ಅಂದರೆ ಅದು ಗಟ್ಟಿಯಾಗಿ ಆಗಿಬಿಡುತ್ತೆ. ನೋಡ್ತಿರ್ಬೋದು, ನಿಧಾನಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಸುಮ್ಮನೆ ಅದು ಒಡೆದ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೋಸ್ಕರ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡೆ. ಸೊ ಇವಾಗ ಮತ್ತೊಮ್ಮೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಅದರ ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ. ಹಾಗಾಗಿ ಅಂದರೆ ನಾನು ಟೊಮೊಟೊ ಹಣ್ಣನ್ನು ನಾನು ರುಬ್ಬೋದಕ್ಕೆ ಎಕ್ಸ್ಟ್ರಾ 1 ಹಾಕ್ಕೊಂಡೆ, ಮತ್ತು ಫ್ರೈಗೆ 1 ಹಾಕ್ಕೊಂಡಿದ್ದೆ. ಸಾರಿ, ಅದು ಕೂಡ ಮಿಸ್ ಆಗಿರಬಹುದು ಅಂದ್ಕೊಳ್ತೀನಿ. ಇದಾದ ನಂತರ ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಟ್ಟರೆ ಇದು ತಿಕ್ಕಾಗಿ ಬಂದುಬಿಡತ್ತೆ ಫೈನಲಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಮತ್ತೊಮ್ಮೆ ತಿರುಗಿಸ್ಕೊಂಡು ಇನ್ನೊಂದು 5-10 ನಿಮಿಷ ಸಾಕು, ರೆಡಿ ಆಗಿಬಿಡತ್ತೆ. ಒಂದು 20 ಮಿನಿಟ್ಸಲ್ಲೆಲ್ಲ ಇದು ಬೇಗ ಮಾಡ್ಕೋಬೋದು.
ಒಂದು ಅರ್ಧ ಗಂಟೆನೇ ಅಂತ ಅಂದ್ಕೊಬಿಡಿ. ಸೊ ನೋಡಿ ಫೈನಲಿ ರೆಡಿ ಆಗಿದೆ ಗ್ರೇವಿ. ನೋಡಿ ಆವಾಗಲೇ ಫಸ್ಟಿಗೆ ಎಷ್ಟಿತ್ತು ನೀರೆಲ್ಲ, ಇವಾಗ ನೀರೆಲ್ಲ ಹೋಗ್ಬಿಟ್ಟು ಆಯಿಲೆಲ್ಲ ಬಿಟ್ಕೊಂಡು ಎಷ್ಟು ಗಟ್ಟಿಯಾಗಿದೆ ಅಂತ ನೋಡ್ತಿರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಚಪಾತಿ ಜೊತೆಗೆ ಸರ್ವ್ ಮಾಡಿದೆ. ತುಂಬ ಸಕ್ಕತ್ತಾಗಿ ಬಂದಿತ್ತು. ನಮ್ಮ ಮನೆಯವರಂತೂ ಹೇಳ್ತಾಯಿದ್ರು, ಪರವಾಗಿಲ್ಲ ಕಣೆ, ಬಟರ್ ಹೆಂಡ್ತಿ ಆದ್ರೂ ಒಂಚೂರು ಕಲಿತಾ ಇದೆಯಾ ಟೇಸ್ಟ್ ಹೇಗೆ ಮಾಡೋದು ಅಂತ ಹೇಳ್ತಾಯಿದ್ರು. ಖುಷಿ ಆಯಿತು ನನಗೆ. ಅಟ್ಲೀಸ್ಟ್ ಅವ್ರು ಅಷ್ಟು ಈಸಿಯಾಗಿ ಹೋಗ್ಲಲ್ಲ, ಟೈಮ್ ಮಾತ್ರ ಏನಾದರೂ ಈ ಥರ ವೆರೈಟಿಯಾಗಿ ಮಾಡಿ ಚೆನ್ನಾಗಿ ಬಂದಿದ್ದಾಗ ಖಂಡಿತವಾಗ್ಲೂ ಆ ರೀತಿ ಹೇಳ್ತಾರೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ಹೇಗೆ ತಲುಪ್ತಿದೆ, ಹೇಗೆ ಅನ್ನಿಸ್ತಿದೆ ಅನ್ನೋದನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸಿ. ಓಕೆನಾ? ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.